ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗ್ತಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ. ಅದಕ್ಕೆ ತಕ್ಕಮಟ್ಟಿಗೆ ಒಂದು 6:30 ಹಂಗೆ ಎದ್ದು 6:30ಗೆಲ್ಲ ಎದ್ದು ಹೊರಗಿನ ಕೆಲಸ ಅಂದರೆ ಬಾಗಿಲಿಗೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ಕೊಂಡಿನಿ. ನಿನ್ನೆನೇ ನಾನು ಪ್ಲ್ಯಾನ್ ಮಾಡಿದ್ದೆ, ಏನು ತಿಂಡಿಗೆ ದೋಸೆ ಮಾಡೋಣ ಅಂದ್ಕೊಂಡು. ಬರೀ ದೋಸೆ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ಎಲ್ಲ ಕಾಳುಗಳನ್ನ ಹಾಕಿದ್ದೀನಿ. ಅಂದರೆ 1 ಕಪ್ ರಾಗಿ, ಒಂದು ಅರ್ಧ ಕಪ್ಪು ಅಕ್ಕಿ, ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತ್ಯಕಾಳು, 1-2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1-2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1-2 ಟೇಬಲ್ ಸ್ಪೂನು ಹೆಸರು ಕಾಳು, 1-2 ಟೇಬಲ್ ಸ್ಪೂನ್ ಕಡಲೆಕಾಳು, 1-2 ಟೇಬಲ್ ಸ್ಪೂನ್ ಮಡಿಕೆ ಕಾಳು. ಇವನ್ನೆಲ್ಲನೂ ಒಂದು 5-6 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 7-8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡು ರಾತ್ರಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ ಹಿಟ್ಟನ್ನು. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ನಾನು ಪೂಜೆ ಮುಗಿಸಿದ ತಕ್ಷಣ ಬೇಗ ಬಂದುಬಿಡ್ತೀನಿ ಅಡುಗೆ ಮನೆಗೆ. ಯಾಕಂದರೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋದ್ರಿಂದ ಒಂದು 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ಆಗಿಬಿಡ್ಬೇಕು, ಇಲ್ಲಾಂದರೆ ಉಪವಾಸ ಹೋಗ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ಬೇಗನೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬೇಗ ಅಡುಗೆ ಮನೆಗೆ ಬರ್ತೀನಿ ನಾನು. ಅಡುಗೆ ಮನೆಗೆ ಬಂದು ನಿನ್ನೆ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿಟ್ಟಿರ್ತೀನಿ. ಹಂಗಾಗಿ ಬೆಳಗ್ಗೆ ಬೇಗನೆ ಕೆಲಸಗಳು ಆಗೋಗ್ಬಿಡುತ್ತೆ. ಇನ್ನು ಬೆಳಗ್ಗೆ ಮತ್ತೊಂದು ಸತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಎಲ್ಲ ಒರೆಸಿ ಅದಕ್ಕೆ ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಒಂದು ಲೋಟ ಕುಡಿಯೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಕುಡಿತಾ ಇದ್ದೀನಿ ಇವತ್ತು. ಯಾವುದೇ ಥರ ಡ್ರಿಂಕ್ನ ನಾನು ಮಾಡ್ಕೊತಿಲ್ಲ, ಅದಕ್ಕೋಸ್ಕರ ಇವತ್ತು ಬಿಸಿನೀರನ್ನ ಇಟ್ಟಿದ್ದೀನಿ. ಇನ್ನು ಇಟ್ಟು ಈ ಥರ ಫರ್ಮೆಂಟ್ ಆಗಿತ್ತು, ಅದನ್ನು ಕ್ಲೀನಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪನ್ನ ಹಾಕಿ ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆಗೆ ದೋಸೆಗೆ ಆಲೂಗಡ್ಡೆ ಪಲ್ಯನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಅದನ್ನು 4-5 ಹೋಳು ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತೇ ಇರುತ್ತೆ ನಾರ್ಮಲಾಗಿ ಆಲೂಗಡ್ಡೆ ಪಲ್ಯ ಮಾಡೋದು ಯಾವ ಥರ ಅಂತ, ಅದೇ ಥರ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಆಲೂಗಡ್ಡೆ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, 1-2 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಆಮೇಲೆ ಹುರ್ಗಡ್ಲೆನ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಉಪ್ಪು ಹಾಕಿ. ಇನ್ನು ನೀರು ಕೂಡ ಕಾದಿತ್ತು, ಅದನ್ನು ಕೂಡ ಇಳಿಸ್ಕೊಂಡು ಅದನ್ನು ಸ್ವಲ್ಪ ಕುಡಿದು ಮಿಕ್ಸಿಗೆ ಚಟ್ನಿಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೇಳಿದ್ನಲ್ಲ, ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕಡಲೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಜಾಸ್ತಿ ಒಗ್ಗರಣೆ ಮಾಡಿದ್ರೆ ಊಟ ಮಾಡಲ್ಲ, ಅದಕ್ಕೆ ನಾನು ಬರೀ ಹಿಂಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊತೀನಿ. ಇನ್ನು ಪಲ್ಯಕ್ಕೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಪಲ್ಯಕ್ಕೆ ಸಾಮಾನ್ಯವಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು ಅಷ್ಟೇ ಸಾಕು. ಆಲೂಗಡ್ಡೆ ಪಲ್ಯಕ್ಕೆ ಅದನ್ನೇ ಹೆಚ್ಚಿಟ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಈ ಥರ ತಿಂಡಿ ಮಾಡಿದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ದೋಸೆ, ಇಡ್ಲಿ ಏನಾದರೂ ಮಾಡಿದೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಕೂಡ. ಇವತ್ತು ಒಂಥರ ಡಿಫ್ರೆಂಟಾಗಿ ಆಗಿತ್ತು. ಇದರಲ್ಲಿ ಎಲ್ಲ ಕಾಳು ಹಾಕಿ ಮಾಡಿರೋದ್ರಿಂದ ತುಂಬ ಶಕ್ತಿ ಕೊಡುತ್ತೆ ದೇಹಕ್ಕೆ. ಇನ್ನು ಅನಿಮಿಯಾ ಅಂತ ಇರುತ್ತಲ್ಲ, ಆ ಅನಿಮಿಯಾ ಇದ್ದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಶಕ್ತಿ ಕೊಡೋದ್ರ ಜೊತೆಗೆ ನ್ಯೂಟ್ರಿಷನ್ ಕೂಡ ಕೊಡುತ್ತೆ. ಪ್ರೋಟೀನ್, ಹೆಸರು ಕಾಳಲ್ಲಿ ಹೈ ಪ್ರೋಟೀನ್ ಅಂಶ ಇರೋದ್ರಿಂದ, ಹೆಸರು ಕಾಳನ್ನ ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ಅಂಶನೂ ಸಿಗುತ್ತೆ. ಮಕ್ಳಿಗೆ ಮಾತ್ರ ಹೆವಿ ಫುಡ್ ಅಂತಲೇ ಹೇಳ್ಬೋದು, ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಈ ಥರ ದೋಸೆ. ಈ ದೋಸೆನ ವಾರದಲ್ಲಿ ಅಟ್ಲೀಸ್ಟ್ 2 ಸತಿನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ನ್ಯೂಟ್ರಿಷನ್ನು, ಪ್ರೋಟೀನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ನೋಡಿ ಇಲ್ಲಿ ಹಂಚು ಕಾದ್ಮೇಲೆ ದೋಸೆ ಹಾಕ್ತಾಯಿದ್ದೀನಿ. ಯಾವುದೇ ಥರ ಅಂದ್ಕೊಂಡಿಲ್ಲ. ತುಪ್ಪ ಬಳಸ್ಬೋದು, ನಾನು ಅಲ್ಲಿ ತುಪ್ಪ ಇಲ್ಲದಕ್ಕೆ ನಾನು ಎಣ್ಣೆನೇ ಬಳಸ್ಕೊತಾ ಇದ್ದೀನಿ. ಅಂಟ್ಕೊಂಡಿಲ್ಲ ಅಂದರೆ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ದೋಸೆ ಕೂಡ. ಇನ್ನು ಪಲ್ಯಕ್ಕೆ ಸಾಮಾನ್ಯವಾಗಿ ಯಾವ ಥರ ಒಗ್ಗರಣೆ ಹಾಕ್ತಾರಲ್ಲ ಅದೇ ಥರ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕಿ ಬಾಡಿಸ್ಕೊಂಡು ಬೇಯಿಸಿ ಹೆಚ್ಚಿರೋಂಥ ಆಲೂಗೆಡ್ಡೆನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಬೇಗ ಆಗಬೇಕಲ್ಲ, ಅದಕ್ಕೆ ಒಂದು ಕಡೆ ಪಲ್ಯಕ್ಕಿಟ್ಟು ಒಂದು ಕಡೆಗೆ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕ್ತಿದ್ದಂಗೆ ಒಂದು 2-3 ದೋಸೆ ಹಾಕ್ತಿದ್ದಂಗೆ ಪಲ್ಯನೂ ರೆಡಿ ಆಗುತ್ತೆ ಅಂತ ಎರಡನ್ನೂ ಆನ್ ಟೈಮಲ್ಲೇ ಮಾಡ್ಕೊತಾ ಇದ್ದೀನಿ.
ನೋಡಿ ಎಲ್ಲೂ ಅಂಟಿಲ್ಲ, ದೋಸೆ ಮಾತ್ರ ಚೆನ್ನಾಗಿ ಬಂದಿದೆ. ನನ್ನ ಮಕ್ಕಳಿಗಂತೂ ದೋಸೆ ಇಡ್ಲಿ ಅಂತಂದರೆ ತುಂಬಾ ಇಷ್ಟ. ಆದರೆ ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನನ್ನ ಹಸ್ಬೆಂಡಿಗೂ ಇಷ್ಟ ಆಗುತ್ತೆ. ಅವ್ರು ಕೂಡ ಒಂದೊಂದು ಸರ್ತಿ ಬೈತಿರ್ತಾರೆ, ಬರೀ ದೋಸೆನೇ ಮಾಡ್ತೀಯಲ್ಲ ಅಂತ. ಅದಕ್ಕೆ ಇವತ್ತಿನ ಥರ ಡಿಫ್ರೆಂಟಾಗಿ ಮಾಡೋದಕ್ಕೆ ಏನೇನೋ ಹೊಸ ಹೊಸ ಟ್ರೈ ಮಾಡ್ತೀಯಲ್ಲ ಅಂತ ಹೇಳ್ಕೊತ ಮಾತಾಡ್ಕೊತ ತಿನ್ಕೊಂಡು ಹೋಗ್ಬಿಟ್ರು ಇವತ್ತು. ಇನ್ನು ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು, ಏನು ಬಿಡಬೇಕು ಅನ್ನೋದ್ರಲ್ಲೇ ಒಂದು ಅರ್ಧ ಗಂಟೆ ಕಳೆದು ಬಿಡ್ತೀವಿ. ಅದಕ್ಕೋಸ್ಕರ ಹಿಂದಿನ ದಿನವೇ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾವ್ಯಾವ ತಿಂಡಿ ಏನು ಮಾಡಬೇಕು, ನಾಳೆಗೆ ಏನು ತಿಂಡಿ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಆ ಥರ ಯೋಚನೆ ಮಾಡೋ ಒಂದು ಮೆಂಟಾಲಿಟಿ ಇರಲ್ಲ. ಸೊ ಅದಕ್ಕೆ ನಿನ್ನೆ ನೈಟೇ ನಾವು ಏನು ಮಾಡಬೇಕಂತ ಡಿಸೈಡ್ ಮಾಡಿ ಮಲ್ಕೊಂಡ್ಬಿಟ್ರೆ ಅಲ್ಲಿಗೆ ಬೆಳಗ್ಗೆ ಎದ್ದು ಬೇಗ ಅದನ್ನೇ ರೆಡಿ ಮಾಡಿಕೊಂಡು ನಾವು ತಿಂಡಿಗೆ ಮಾಡ್ಕೋಬೋದು. ನಾನು ಇದೇ ಥರನೇ ಯಾವಾಗಲೂ ಮಾಡ್ಕೊಳ್ಳೋದು. ನಾನು ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ, ಏನು ತಿಂಡಿ ಮಾಡಲಿ, ಏನು ಅಡುಗೆ ಮಾಡಲಿ ಅಂತಂದೇಳಿ. ನಾನು ಸಾಮಾನ್ಯವಾಗಿ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಒಬ್ಬಳೇ ಇರ್ತೀನಿ ಮನೇಲಿ, ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾರೆ, ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೋಗ್ತಾರೆ. ನಾನು ಮಧ್ಯಾಹ್ನ ಹೊತ್ತು ಏನೂ ಮಾಡ್ಕೊಳಲ್ಲ, ಸ್ವಲ್ಪ ತಿಂಡಿನೇ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನಾನು ಒಬ್ಬಳೇ ಇರ್ತೀನಲ್ಲ, ಅದನ್ನೇ ನಾನು ಊಟ ಮಾಡ್ತೀನಿ. ಇನ್ನು ನೈಟ್ ಬಂದಮೇಲೆ ಮತ್ತೆ ಅವರಿಗೆ ಏನು ಬೇಕಾಗುತ್ತೋ ಒಂದೊಂದು ಅವ್ರನ್ನ ಕೇಳಿ ಮಾಡ್ತೀನಿ. ಇಲ್ಲ ಅಂದರೆ ನನಗೆ ಇಷ್ಟ ಬಂದಿದ್ದನ್ನು ನಾನು ಮಾಡಿ ಬಡಿಸ್ತೀನಿ ಅವರಿಗೆ. ನಾನು ಏನು ಮಾಡಿದರೂ ನೀನು ಇದನ್ನು ಏನಕ್ಕೆ ಮಾಡಿದ್ದೀಯಾ, ಇದು ನನಗೆ ಬೇಡ, ನನಗೆ ಬೇರೇದು ಮಾಡಿಕೊಡು ಅಂತ ಎಂದೂ ಹೇಳಿಲ್ಲ. ನಾನು ಏನು ಮಾಡಿಕೊಟ್ರೂ ಊಟ ಮಾಡ್ತಾರೆ. ಚೆನ್ನಾಗಿ ಇಲ್ಲದೇ ಇದ್ದರೂ ಕೂಡ ಒಂದೊಂದು ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಆಮೇಲೆ ಟೇಸ್ಟ್ ಮಾಡಿ ನೋಡಿದಾಗ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತೀರಲ್ಲ ಅಂತಂದರೆ, ಏನಾಗಲ್ಲ, ನೀನು ಮತ್ತು ನನಗೋಸ್ಕರ ಇಷ್ಟೊಂದು ಪ್ರೀತಿಯಿಂದ ಮಾಡಿರ್ತೀಯ, ನಾನು ಚೆನ್ನಾಗಿಲ್ಲ ಅಂದರೆ ಹೆಂಗಿರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿಲ್ದಿದ್ರೂ ಚೆನ್ನಾಗಿದೆ ಅಂತಂದು ಹೇಳಿ ನನಗೆ ಊಟ ಮಾಡ್ತೀನಿ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತಂದು ಹೇಳಿ ನನ್ನನ್ನು ಸಮಾಧಾನ ಮಾಡ್ತಾರೆ. ಇನ್ನು ರಾಗಿ ದೋಸೆ ನೋಡಿ ಈ ಥರ ಬಂದಿತ್ತು. ರಾಗಿ ದೋಸೆ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಪಚ್ಚಬಾಳೆಹಣ್ಣು ಇತ್ತು. ಆ ಪಚ್ಚಬಾಳೆಹಣ್ಣು ಮಕ್ಕಳು ಕೂಡ ನಾನು ತಿನ್ನಲ್ಲ, ನೀನು ತಿನ್ನಲ್ಲ ಅಂತಂದೇಳಿ ಇದು ಮಾಡ್ತಾಯಿದ್ರು. ಅದಕ್ಕೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು, ಡಿಫ್ರೆಂಟಾಗಿ ಅಂದರೆ ನನಗೆ ಬರೋ ಥರ ನಾನು ಮಾಡೋಣ ಅಂದ್ಕೊಂಡು, ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿರೋ ಬಾಳೆಹಣ್ಣು, ಒಂದು ಸ್ವಲ್ಪ ಹಾಲು ಮತ್ತು ಬೆಲ್ಲನ ಸೇರಿಸಿ, ಸಕ್ಕರೆ ಆ್ಯಡ್ ಮಾಡಲ್ಲ ಯಾವುದಕ್ಕೂ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಯಾವಾಗಾದರೂ ಅಷ್ಟೇ ನಾನು ಸಕ್ಕರೆನ ಯೂಸ್ ಮಾಡೋದು. ಹಾಲು ಮತ್ತು ಬೆಲ್ಲನ ಸೇರಿಸಿ ಗ್ರೈಂಡ್ ಮಾಡಿ ಕುಡಿಯೋದಕ್ಕೆ ಕೊಟ್ಟೆ. ಆಮೇಲೆ ಚೆನ್ನಾಗಿದೆ ಅಂತಂದೇಳಿ ಕುಡಿದ್ರು ಮಕ್ಕಳು ಕೂಡ. ಇನ್ನು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಕೂಡ ಗೇನ್ ಆಗುತ್ತೆ. ಪಚ್ಚಬಾಳೆಹಣ್ಣನ್ನ ಮತ್ತು ಹಾಲನ್ನು ಅಥವಾ ಟೇಸ್ಟಿಗೆ ಏನಾದರೂ ಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲನ ಬಳಸ್ಕೊಂಡು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಕೂಡ ಗೇನ್ ಆಗುತ್ತೆ. ಇನ್ನು ಇದನ್ನು ಒಂದು 15 ದಿನ ಕಂಟಿನ್ಯೂ ಕುಡಿದ್ರೆ ವೆಯ್ಟ್ ಕೂಡ ತುಂಬ ಗೇನ್ ಆಗುತ್ತೆ. ಇದನ್ನು ವೆಯ್ಟ್ ಲಾಸಿಗೂ ಉಪಯೋಗ ಮಾಡ್ತಾರೆ. ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ, ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ವೆಯ್ಟ್ ಗೇನ್ಗೆ ನಾನು ಕೂಡ ಇದನ್ನೇ ಯೂಸ್ ಮಾಡಿರೋದು, ವೆಯ್ಟ್ ಗೇನ್ಗೆ. ಇನ್ನು ತಿಂಡಿನ ಹಾಕ್ಕೊಟ್ಟೆ, ನಮ್ಮ ಮನೆಯವ್ರು ರೆಡಿಯಾಗಿ ಬಂದಿದ್ದರು. ತಿಂಡಿನ ಹಾಕ್ಕೊಟ್ರೆ ನಮ್ಮ ಮನೆಯವ್ರನ್ನೇ ತಿನ್ನೋಕ್ಕೆ ಬರಲಿಲ್ಲ, ನನ್ನ ಮಕ್ಕಳು ಅವರೇ ಇದು ಮಾಡ್ಕೊಂತ ತಿಂತಿದ್ದಾರೆ. ಹೆಂಗೆ ಅಂದರೆ ಅವ್ರ ಅಪ್ಪನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಮಕ್ಕಳಿಗೆ. ಇದ್ದರೂ ಕೂಡ ಅವ್ರು ಊಟ ಮಾಡ್ಬೇಕಾದ್ರೆ ಜೊತೆಗೆ ಊಟ ಮಾಡ್ತಾರೆ ಈ ಥರ. ಅವರು ಕೂಡ ಮಕ್ಕಳ ಮೇಲೆ ಸ್ವಲ್ಪ ಅತಿಯಾದ ಪ್ರೀತಿ ಜಾಸ್ತಿನೇ. ಅವ್ರು ತಿನ್ನೋದು ಬಿಟ್ಟು ಮಕ್ಕಳಿಗೆ ಫಸ್ಟ್ ಊಟ ಮಾಡಿಸಿ ಅವ್ರು ಸ್ವಲ್ಪನೇ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ತಾರೆ. ಇನ್ನು ಅವ್ರನ್ನ ಡ್ಯೂಟಿಗೆ ಕಳಿಸಿದ್ಮೇಲೆ ಎಷ್ಟು ಮೆಸ್ಸಿಯಾಗಿ ಮಾಡ್ಕೊಂಡಿದ್ದೆ ಕಿಚನಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಇನ್ನು ಕ್ಲೀನ್ ಮಾಡ್ಬೇಕಾದ್ರೆ ನನ್ನ ಮಗನ ಆಟ ನೋಡಿರಿ ಹೆಂಗೆ ಆಟ ಆಡ್ತಿರ್ತಾನೆ. ಇನ್ನು ಕ್ಲೀನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದೆ. ಹೊರಗೆ ನಾನಿಲ್ಲಿ ಸ್ವಲ್ಪ ಪಾಲಕ ಸೊಪ್ಪನ್ನ ಹಾಕಿದ್ದೆ. ಸ್ವಲ್ಪ ಅದು ಎಲ್ಲ ಇದಾಗ್ಬಿಟ್ಟೈತೆ, ಅಂದರೆ ಬೀಜ ಎಲ್ಲ ಬಂದ್ಬಿಟ್ಟೈತೆ. ಆ ಬೀಜ ಆದರೆ ಒಣಗಿದ್ರೆ ಇರುತ್ತೆ, ಇನ್ನೊಂದು ಸರ್ತಿ ಹಾಕಕ್ಕೆ ಬರುತ್ತೆ ಅಂತ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಕಲ್ಕಂಡು ಕೂಡ ಬಿಟ್ಟಿತ್ತು. ನನ್ನ ಮಗಳು ನೋಡಿ ಅದನ್ನೆಲ್ಲ ಕಿತ್ಕೊಂಡಿದ್ದಾಳೆ. ಕಿತ್ಕೊಂಡು ಒಳಗೆ ಬಂದು ಅದನ್ನೆಲ್ಲ ಪೋಣಿಸ್ಕೊಂಡೆ, ಆಮೇಲೆ ಎಲ್ಲ ಕಟ್ಟಿಬಿಟ್ಟೆ. ಅವಳು ಹಂಗೆ ತುಂಬಾ ಮಾತಾಡ್ತಾಳೆ, ಏನೇನೋ ಮಾತಾಡ್ತಾ ಇದ್ಲು. ಕ್ಲೀನಾಗಿ ಕೇಳು ಒಂದೊಂದೇ ಒಂದೊಂದು. ಮಕ್ಕಳು ಮಾತು ಕೇಳೋಕ್ಕೆ ಚಂದ, ಅವ್ರು ಮಾತಾಡ್ತಿದ್ರೆ ನಮ್ಮ ನೋವನ್ನೆಲ್ಲ ಮರ್ತ್ಬಿಡ್ತೀವಿ ನಾವು ತಂದೆ ತಾಯಿಗಳು. ಹೂವನ್ನೆಲ್ಲ ಕಿತ್ಕೊಂಬಂದು ಒಳಗೆ ತಗೊಂಬಂದೆ. ಇಷ್ಟ ಆಗಿತ್ತು, ಅದನ್ನೆಲ್ಲ ದಾರದಲ್ಲಿ ಪೋಣಿಸ್ಕೊಂಡು ಅಂದರೆ ಕಟ್ಕೊತೀನಿ. ನನಗೂ ಕೂಡ ಕಟ್ಟಕ್ಕೆ ಬರುತ್ತೆ, ಅದರಲ್ಲೇ ನಾನು ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ಕಟ್ಟಿದೆ. ನಾನು ಕಟ್ಕೊಂಡು ಈ ಥರ ಆಗಿತ್ತು. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.